ಸರ್ಪ್ರೈಸ್ ಅಂತಂದ್ರೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಸರ್ಪ್ರೈಸ್ ಇದನ್ನ ನಾನೆಷ್ಟು ಎಕ್ಸೈಟೆಡ್ ಆಗಿದ್ಯಾ ಯಾಕೋ ಹಲೋ ವೆಲ್ಕಮ್ ಬ್ಯಾಕ್ ಐಶು ಮಧು ಯೂಟ್ಯೂಬ್ ಚಾನಲ್. ಸೊ ಇವತ್ತಂತೂ ಒಂದು ಒಳ್ಳೆ ಸರ್ಪ್ರೈಸಿಂಗ್ ಬ್ಲಾಗ್ ಇದೆ. ಅಮ್ಮ ಯಾಕಮ್ಮ ಇದು ವಿಂಡೋ ಹೋಯ್ತದ ಆ ಕಡೆ ವಿಂಡೋ ಕ್ಲೋಸ್ ಮಾಡು, ಆ ಕಡೆ ನಿಂದು ವಿಂಡೋ ಕ್ಲೋಸ್ ಮಾಡು. ಸೊ ಏನಪ್ಪ ಸರ್ಪ್ರೈಸ್ ಅಂತಂದ್ರೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಸರ್ಪ್ರೈಸ್ ಇದನ್ನ ನಾನೇ 3 ತಿಂಗಳಿಂದ ಹೇಳ್ಬೇಕು ಅಂತ ವೇಟ್ ಮಾಡಿ ಕಾಯ್ತಾ ಇದ್ದೆ. ಸೊ ಆ ಟೈಮ್ ಬಂದೇ ಬಿಟ್ಟಿದೆ. ಈ ಬ್ಲಾಗ್ ನ ಯಾರ್ಯಾರು ಕೊನೆವರೆಗೂ ನೋಡ್ತೀರಾ ಅವ್ರಿಗೆ ಮಾತ್ರ ಗೊತ್ತಾಗುತ್ತಲ್ಲಮ್ಮ. ಎಷ್ಟು ಎಕ್ಸೈಟೆಡ್ ಆಗಿದ್ಯಾ? ಯಾಕೋ ಅಲ್ಲ ನೀನ್ ಹೋಯ್ತಾರ ನೀನ್ ಆಗ್ಬೇಕು ಅಲ್ಲ, ಅದಕ್ಕೆ ನೀನು ಕಾರಣನೇ ತಾನೇ. ಹಾ ಎಕ್ಸೈಟೆಡ್ ಇಲ್ವಾ? ನನ್ ಗಂಡಂಗೆ ಇವನ್ ಏನ್ ಎಕ್ಸೈಟೆಡ್ ತೋರ್ಸಕ್ಕೂ ಬರಲ್ಲ, ಇವನ್ ಸರ್ಪ್ರೈಸ್ ಅಂತೂ ಕೊಡಕ್ಕೆ ಬರಲ್ಲ. ಸರ್ಪ್ರೈಸ್ ಇಲ್ಲ, ಒಂದ್ ಎಕ್ಸೈಟೆಡ್ ಇಲ್ಲ, ಯಾವಾಗ್ಲೂ ಇವಾಗ ಜೀವನನೇ ಬೋರ್ ಆಗ್ಬಿಟ್ಟೈತೆ. ಯಪ್ಪ ಶಿವ ಸಾಕಾಗುತ್ತೆ. ಯಾವ್ದಾರ ಒಂದ್ ಸರ್ಪ್ರೈಸ್ ಕೊಡೋ. ಇನ್ನು ಬೇಜಾರ್ ಟೈಮ್ ಐತೆ ಕೊಡೋದು. ಯಾವಾಗ ಕೊಡ್ತಾರ ಗೊತ್ತಾ? ನಾನ್ ಮೇಲೆ ಹಾಕಿರ್ತೀನಿ ಅವಾಗ ಐಸೋ ಬಾಯ್ ನೋಡು ಸರ್ಪ್ರೈಸ್ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಸೊ ಇಟ್ಸ್ ಓಕೆ, ಅದೆಲ್ಲ ಬಿಡಿ. ನೋಡೋಣ ಈ ಯಾರ್ಯಾರು ಕೊನೆವರೆಗೂ ಬ್ಲಾಗ್ ನೋಡ್ತೀರ ಅವ್ರಿಗೆ ಮಾತ್ರ ಸರ್ಪ್ರೈಸ್ ಇದೆ. ಈ ಸರ್ಪ್ರೈಸ್ ನನ್ನ ಇನ್ಸ್ಟಾ ಫ್ಯಾಮಿಲಿಗೂ ಕೂಡ ಇದೆ. ತುಂಬಾ ಇನ್ಸ್ಟಾ ಫ್ಯಾಮಿಲಿನೇ ಕೇಳ್ತಾ ಇದ್ದದ್ದು. ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಲೆಟ್ಸ್ ವಾಚ್. ಎಷ್ಟು ಮಾತಾಡೋದ್ ಕಲ್ತವನೆ ಅಂದ್ರೆ ಪಾಪ ಎಲ್ಲ ಏನೇನ್ ಕಡ್ಡಿಡಿತೀರ ನೀವು ರೋಡಲ್ಲಿ? ಏನಪ್ಪ ನಮ್ ಲಡ್ಡು ಇಸ್ ಸೋ ಎಕ್ಸೈಟೆಡ್ ಅಲ್ಲ ಬಂಗಾರಿ. ಕಲ್ಲು ಅವ್ನ ಭಾಷೆನ ಅರ್ಥ ಮಾಡ್ಕೊಳ್ಳೋರೇ ಬೆಸ್ಟ್ ಅಲ್ಲಪ್ಪ. ಪಾಪ ಏನಾರ ಮಾತಾಡಿ ಮಗನೆ. ಹಾಯ್ ಹೇಳಿ, ಹಾಯ್ ಹಾಯ್ ಹೇಳು. ಹೇಳಲ್ವಾ? ಲಡ್ಡು ಇಸ್ ಅ ಬ್ಯಾಡ್ ಬಾಯ್ ಆಯ್ತಾ? ಬ್ಯಾಡ್ ಬಾಯ್ ಕರೆಕ್ಟಾ? ನಾನ್ ಬ್ಯಾಡ್ ಬಾಯ್ ಅಲ್ಲ. ನಮ್ ಯಜಮಾನ್ರನ್ನ ಬೇಗ ಕರ್ಕೊಂಡೋಗಿ ಅಂದ್ರೆ ಟೈಮ್ ಎಷ್ಟಮ್ಮ ಈಗ? 3:30 ಕರ್ಕೊಂಡು ಹೋಗ್ತಾರೆ. ಪಾಪ ಅವ್ರು 3 ಗಂಟೆಗೆ ಬನ್ನಿ ಅಂದಿದ್ರು. ಸೊ ಲೇಟ್, ಯಾವಾಗ್ಲೂ ಲೇಟ್ ಒಂದು. ಅಯ್ಯಪ್ಪ ರಾಮ, ಶೂಟ್ ಮಾಡ್ಸೋಷ್ಟೊತ್ತಾಗ ಸಾಕಾಗಿ ಹೋಗ್ಬಿಡ್ತೇನೆ. ಪಾಪ ನಮ್ ಲಡ್ಡು ತಾಚಿ ಮಾಡಕ್ ಹೋಗ್ಬಿಟ್ಟಿದೆ. ಇಲ್ಲಿಂದ ಹೋಗಿ ಯಾವಾಗ ರೆಡಿಯಾಗಿ ಯಾವಾಗ ತೆಗ್ಸೋದು ಅಂತೂ ಒಂದು ಗೊತ್ತಿಲ್ಲ. ಲೇಟ್ ಮಾಡಿದೀವನೆ. ಅಲ್ಲ ಜಾಮ್ ಅಲ್ಲ, ಇವಾಗ ಎಷ್ಟು ನಿಮಿಷ ತೋರಿಸ್ತೈತೆ? ಇನ್ನು ಮುನ್ನ ಅರ್ಧ ಗಂಟೆ, ಇನ್ನೊಂದು 1/4 ಗಂಟೆ ಅನ್ಸುತ್ತೆ ಹೋಗಿ ತಲುಪಿ. ನೋಡೋಣ. ಯಾವಾಗ್ಲೂ ಜಾಮ್ ಬೆಂಗಳೂರಲ್ಲಿ. ಅಲ್ಲ ನನ್ನ ಜೀವನಕ್ಕೆ ನನ್ನ ಗಂಡ ಒಂದು ದಿನ ಸಿಲ್ಕ್ ಬೋರ್ಡು ಈ ತರ ರೋಡ್ಗೆಲ್ಲ ಕರ್ಕೊಂಡೇ ಬಂದಿಲ್ಲ. ಮದ್ವೆ ಆಗಿ 5 ವರ್ಷ ಆಯ್ತು, ಇಲ್ಲಿಗೆ ಬಂದು 4 ವರ್ಷ ಆಯ್ತು. ನೋಡು, ಒಂದ್ ದಿನ ಕರ್ಕೊ ಬಂದಿದೆ ಇಲ್ಲಿಗೆ. ಏನೈತೆ ಇಲ್ಲಿ ಅಂತ ಏನೈತೆ ಕರ್ಕೊ ಬರೋಣ. ಅಟ್ಲೀಸ್ಟ್ ಏನಾರ ಏನಿಲ್ವಾ ಇಲ್ಲಿ? ಏನೈತೆ ಏನಾರ ತಿನ್ನಕ್ಕೋ. ಅಲ್ಲಿಂದ ಕರ್ಕೊ ಬರ್ತಾವ ಸುಮ್ಮಳ್ಳಿಯಿಂದ ಬ್ರಿಡ್ಜಿಂದ ಊರಿಗೆ ಅದೇ ನಾವ್ ಹೇಳ್ತಾರೆ ಊರಿಗೆ ಹೋಗಿದ್ ಬರ್ಬೋದು ಇಲ್ಲಿಗೆ ಬರೋದ್ನ ಅಂತ. ನನಗೆ ಇಲ್ಲೆಲ್ಲೂ ನೋಡೇ ಇಲ್ಲ. ನಾನು ಬೆಂಗಳೂರು ಆಲ್ಮೋಸ್ಟ್ ನಾನು ಒಂದು 1/4 ಭಾಗ ನೋಡಿರ್ಬೋದೇನೋ. ಬೆಂಗಳೂರು ಜಾಸ್ತಿ ನೋಡಲ್ಲ. ಎಲ್ಲರೂ ಬೆಂಗಳೂರು ನೋಡಕ್ಕೆ ಊರಿಂದ ಬಂದ್ರೆ ನಾವ್ ಇಲ್ಲೇ ಇದ್ರು ಬೆಂಗಳೂರು ನೋಡಲ್ಲ ಅಷ್ಟೇ ಅಲ್ಲಮ್ಮ. ಬೆಂಗಳೂರು ನಾನ್ ನೋಡಲ್ಲ. ಅಲ್ಲ ನಮ್ ಮಧು ಕರ್ಕೊಂಡು ಹೋಗಲ್ಲ ಅಲ್ವಾ? ಡ್ಯೂಟಿ ಮಾಡೋದು ನಾನು ಮಾಡಲ್ಲ. ನನಗೆ ಲೇಟ್ ಆಗಿತ್ತು. ಸೊ ಬೇಗ ಮೇಕಪ್ ಮಾಡಿ ಅಂತ ಹೇಳ್ತಾ ಇದ್ದೆ. ಪಾಪ ಅವ್ರೂ ಕೂಡ ಅಷ್ಟೇ ಬೇಗನೆ ಮೇಕಪ್ ಮಾಡಿದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಸೊ ಯೂಟ್ಯೂಬಿಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಇಟ್ಸ್ ಓಕೆ ಮಾಡ್ಕೊಳ್ಳಿ, ಏನಿಲ್ಲ, ಖುಷಿಯಾಗುತ್ತೆ ಅಂತಂದರು. ಸೊ ಅವರು ನನ್ನ ವಿಡಿಯೋ ನೋಡ್ತಾ ಇದ್ರಂತೆ. ಸೊ ತುಂಬಾ ಖುಷಿ ಆಯಿತು. ಒಬ್ಬರು ರೆಕಗ್ನೈಸ್ ಕೊಟ್ಟು ಮಾತಾಡಿಸ್ತಾರೆ. ಸುಮಾರು ಜನ ರೆಕಗ್ನೈಸ್ ಕೊಟ್ಟು ಮಾಡಿಸ್ತಾರೆ. ಹಾಗೆ ನೀವು ತುಂಬ ಓವರ್ ಆಯಿತು ಮೇಕಪ್ ಅಂತ ಇದ್ರಿ. ಬಟ್ ಲೈಟಿಂಗ್ಸ್ಗೆ ಮೇಕಪ್ಗೆ ತುಂಬಾ ಲುಕ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಯಾರೇನೇ ಅಂದರೂ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನಗೆ ಸಖತ್ ಮೇಕಪ್ ಇಷ್ಟ ಆಯಿತು. ಫೈನಲ್ ಲುಕ್ಕು ಕೂಡ ನಿಮಗೆ ತೋರಿಸ್ತೀನಿ. ಪಾಪ ಅವ್ರಿನ್ನ ಫಿನಿಶಿಂಗು ಮಾಡಿರಲಿಲ್ಲ. ಸೊ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಲಡ್ಡಮ್ಮ? ಅಮ್ಮ ಅಲ್ವಾ ಇದು? ಅಮ್ಮ ಅಲ್ಲ
ಅಲ್ವಾ? ಯಾಕೆ ಚೆನ್ನಾಗಿಲ್ವಾ? ಸೂಪರ್ ಆಗಿದೆ, ಸೂಪರ್ ಸೂಪರ್. ಹಾಂ, ನಿಮ್ಮಮ್ಮ ಫೋಟೋ ಶೂಟ್ ಮಾಡಿಸ್ತಾಳಲ್ಲ, ಹೆಂಗೈತೆ? ಹಾಂ, ಎಲ್ಲಡಮ್ಮ ನೀನು ತೆಗಿಸ್ಕರಲ್ವ ಫೋಟೋ? ಹಾಂ, ನೀನು ಮಾಡ್ತೀಯಾ? ಐಶಾ ಚೆನ್ನಾಗಿ ಅನಿಸ್ತೈತಾ? ಓ ಸೂಪರ್. ಏನಲ್ಲಿ ಶೂಟ್ ಮುಗೀತು. ಟೈಮ್ ಎಷ್ಟಮ್ಮ ಈಗ? ಒಂದು 7:30 8 ಆಗಿರ್ಬೋದು. ನನ್ನ ಗಂಡ ಪಾಪ ನನ್ನ ಮಗನಿಗೆ ಚಡ್ಡಿ ಹಾಕ್ತವ. ಅವ್ವ ಹೆಂಗೆ ಅನ್ನಿಸ್ತು ಶೂಟ್? ಚೆನ್ನಾಗಿತ್ತು. ಸಖತ್ತಾಯ್ತಾ? ಚೆನ್ನಾಗಿ ಬಂತ ಶೂಟು? ಆದ್ರೆ ನಾನು ನೋಡಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ. ಸೊ ನಿಜವಾಗ್ಲೂ ತುಂಬಾ ಸಖತ್ತಾಗಿತ್ತು ಮೇಕಪ್ ಮಾತ್ರ. ನಂಗೆ ಸಖತ್ ಇಷ್ಟ ಆಯಿತು. ಸೊ ರಿವೀಲ್ ಮಾಡಾಗಿದೆ ಆಲ್ರೆಡಿ, ನೋಡಿದ್ದೀರ ಎಲ್ಲರೂ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಒಂದು ನಿಮಿಷ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಕ್ಯೂಟಾಗಿ ಫೈನಲಿ ರಿವೀಲ್ ಮಾಡಿದ್ವಿ. ಎಸ್, ನೀವೆಲ್ಲ ಗೆಸ್ ಮಾಡ್ದಂಗೆ ನಿಜ. ಐ ಆಮ್ ಪ್ರೆಗ್ನೆಂಟ್. ಸೆಕೆಂಡ್ ಬೇಬಿಗೆ ಲಡ್ಡುಗೆ ತಂಗಿನೋ ತಮ್ಮನೋ ಬರ್ತಾನೆ. ಲಡ್ಡು ತಂಗಿ ಬೇಕಾ ತಮ್ಮ ಬೇಕಾ? ಅವನಿಗೆ ಯಾರು ಬೇಡವಂತ ನಾವೇನಾರ ಕೇಳಿದಾಗ ಯಾರು ಬೇಡ ಅಂತ ಇರ್ತಾರೆ. ಮತ್ತು ಯಾವ ಬೇಬಿ ಬೇಕು? ಅವನು ನಪ್ಪ ಲಡ್ಡು ಹುಟ್ಬೇಕಾದ್ರೆ ಹೆಣ್ಣು ಪಾಪು ಅಂತಾನೆ. ಸೊ ನೋಡೋಣ, ದೇವ್ರು ಯಾವುದಾದ್ರೂ ಕೊಡ್ಲಿ, ಖುಷಿನೇನೆ. ಸೊ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ. ನನಗೆ ಬೇಗ ರಿವೀಲ್ ಮಾಡಬೇಕು ಅಂತಲೂ ಏನಿರಲಿಲ್ಲ. ಬಟ್ ರಿವೀಲ್ ಶೂಟ್ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟು ಕೂಡ ನಮಗಿರಲಿಲ್ಲ. ಜಸ್ಟು ನಾವೇ ಒಂದು ಫೋಟೋ ಹಾಕಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದು ಮೆಮೊರಿಗೆ ಚೆನ್ನಾಗಿರಲಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಮಾಡಿಸಿದ್ದು. ತುಂಬಾ ಇಷ್ಟ ಆಯಿತು ಅನ್ಕೋತೀನಿ. ನಾನೊಂದಷ್ಟು ಕ್ಲಿಪ್ಪಿಂಗ್ಸ್ದು ಕೂಡ ಆ್ಯಡ್ ಮಾಡಿರ್ತೀನಿ ಹಿಂದೆನೇ, ನೀವು ನೋಡಿರ್ತೀರಾ ಅನಿಸುತ್ತೆ. ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ರೆಗ್ನೆನ್ಸಿ ಜರ್ನಿಲಿ, ಸೊ ಏನಾದರೂ ಇದ್ರೂ ಅಷ್ಟೇ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ಏನಾದರೂ ಬೇಕು ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಂದರೆ ಫಸ್ಟ್ಗೆ ಯಾವ ಥರ ಇದು ಹಾಸ್ಪಿಟ್ಲಿಗೆ ಹೋದ್ವಿ ಏನಂತ ಹೇಳಿದ್ರು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ಈ ವ್ಲಾಗಲ್ಲಿ ನಾನು ಜಸ್ಟ್ ಒಂದು ರಿವೀಲಿಂಗ್ ಶೂಟ್ ಥರ ಮಾಡ್ಸೋಣ ಅಂತ ಈ ವ್ಲಾಗ್ನ ಮಾಡಿದ್ದು. ಸೊ ಹೆಂಗಪ್ಪ ಅಂತ ಎಕ್ಸ್ಪೀರಿಯನ್ಸಾ? ಸೂಪರ್. ಸೊ ಇವಾಗ ಬಿಟ್ಟಿದ್ದೀವಿ. ಟೈಮ್ ಎಷ್ಟು? 7:15. ಹೋಗೋಷ್ಟೊತ್ತಿಗೆ ಮನೆಗೆ 9:30 ಆಗಿಬಿಡುತ್ತೆ. ನೋಡೋಣ, ನನ್ನ ಮಗ ಚಿಪ್ಸ್ ತಿಂತವನೆ. ತುಂಬ ಸುಸ್ತಾಗ್ಬಿಟ್ಟೈತೆ. ಏನಾರ ತಿನ್ಕೊಂಡು ಹೋಗ್ಬೇಕು. ನೋಡೋಣ ಎಲ್ಲಿ ನಿಲ್ಲಿಸ್ತಾನೆ ಅಂತ ಗೊತ್ತಿಲ್ಲ. ಮೇಕಪ್ ಮಾತ್ರ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ನ್ಯಾಚುರಲ್ ಆಗಿ ಆ ಫೋಟೋಸ್ಗೆ ಮತ್ತು ಆ ಲೈಟಿಂಗ್ಸ್ಗೆ ಸಖತ್ತಾಗಿ ಕಾಣಿಸ್ತಾಯಿತ್ತು. ಆದರೆ ನಮ್ಮದು ಏನಂತಂದ ಗೊತ್ತಾ? ಏನಂದಮ್ಮ? ಓವರ್ ಅಂತೆ. ಸಖತ್ತಾಗಿದೆ. ಬಟ್ ಕ್ಯಾಮ್ರಾಗೆಲ್ಲ ಹೆಂಗೆ ಕಾಣಿಸ್ತಾಯಿತ್ತು? ಹಂಗೇನೆ ಸ್ವಲ್ಪ ಓವರ್ ಅನ್ಸಿದ್ರು ಕ್ಯಾಮ್ರಾ ವೈಸ್ಗೆ ತುಂಬಾ ಚೆನ್ನಾಗಿತ್ತು. ಬಟ್ ನ್ಯಾಚುರಲ್ ಆಗು ತುಂಬ ಸಖತ್ತಾಗಿ ಮಾಡಿದರು. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಸೊ ಲೆಟ್ಸ್ ಗೋ. ಏನಾರ ತಿನ್ನೋಕೆ ಕೊಡ್ಸಮ್ಮ. ಹೊಟ್ಟೆ ಹಸಿತೈತೆ. ಫೈನಲಿ ಊಟಕ್ಕೆ ನಿಲ್ಸಿದ್ದೀವಿ. ಹೊಟ್ಟೆ ಹಸಿತೈತೆ ಎಲ್ಲರಿಗೂ. ಫೈನಲಿ ಪುಳಿಯೋಗರೆ ಹೆಂಗೈತೆ? ಪುಳಿಯೋಗರೆ ತಿಂತಾ ಇದ್ದೀವಿ. ನಂಗೊಂಚೂರು ಖಾರ ಆಯಿತು. ನನ್ನ ಮಗ ಇಡ್ಲಿ ತಿಂತಾ ಇದ್ರಪ್ಪ. ಇಡ್ಲಿ ಅವನು ಖಾರ ಅಂತೆ ನೋಡಮ್ಮ. ಪ್ಲೇನ್ ಇಡ್ಲಿ ಏನು ಹಾಕಿಲ್ಲ ಅವನಿಗೆ, ಬರೀ ಡೌನ್ ನನ್ನ ಮಗ. ಪುಳಿಯೋಗರೆ ತಿನ್ಕೊಂಡು ಹೊರಡದೆ ಮನೆಗೆ.